ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಡೇ 2 ಬ್ಲಾಗ್. ಸೊ ಇವತ್ತು ಬಂದುಬಿಟ್ಟು ನಾವು ಬಾಬಾ ಬುಡನ್ಕೆರೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಿನ್ನೆ ಬ್ಲಾಗ್ ನೀವೇನಾದ್ರು ನೋಡಿದರೆ ಮುಳ್ಳಯ್ಯನಗಿರಿ ಹೋಗಿದ್ವಿ. ಇವತ್ತು ಸ್ವಲ್ಪ ವೆದರ್ ಸ್ವಲ್ಪ ಬಿಸಿಲು ಥರ ಇದೆ ಬೆಳಿಗ್ಗೆ ಇವಾಗ. ಸೊ 7:30 ಆಗಿದೆ. ಇಲ್ಲಿಂದ ಹೊರಡಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಬಾಬಾ ಬುಡನ್ಗಿರಿ ಹೋಗ್ತೀವಿ. ಹೌದು. ಸೊ ಚಲೋ ಆಗಿದ್ರೆ ನಮ್ಮ ಡೇ 2 ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಡೇ 2 ಬ್ರೇಕ್ಫಾಸ್ಟ್ ಮುಗಿತ್ತು. ಸೊ ಇವಾಗ ನಾವು ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಬಾಬಾ ಬುಡನ್ಗಿರಿ. ದತ್ತಪೀಠ. Baila conmigo bajo la luna, el ritmo calienta, siente la fortuna, de sol y fuego, pasión en la arena. Mueve sin condición, la noche llama, siente la explosión. Fuego, fuego, nuestra canción. Sun-kissed bodies, dancing in the glow. Heat of the summer, letting it go. ಸೊ ಗೈಸ್, ಇವಾಗ ದತ್ತಪೀಠ ಅಂದರೆ ಬಾಬಾ ಬುಡನ್ಗಿರಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮಿಡ್ಡಲ್ಲೇ ನಿಲ್ಲಿಸಿದ್ವಿ. ಈ ಒಂದು ವ್ಯೂ ಇದೆ ಇಲ್ಲಿ ನೋಡಿ. ಇವಾಗ ಇನ್ನೊಂದು 5 ಕಿಲೋಮೀಟ್ರ್ ಇದೆ ಬಾಬಾ ಬುಡನ್ಗಿರಿ. ನೋಡ್ತಿರ್ಬೋದು, ಏನೂ ಕಾಣ್ತಾ ಇಲ್ಲ, ಚೂರು ಏನೋ ಕಾಣ್ತಾ ಇಲ್ಲ. ಸೊ ಚೋಳ ತಿನ್ನುವ ಬನ್ನಿ. ಬನ್ನಿ ಚೋಳ ತಿನ್ನೋ ಈಗ. ಹೋಗಲ್ಲ ಇವಾಗ. ಅಲ್ಲಿ ಕಾಣಲ್ವೇ? ವೈಟ್ ಇಲ್ಲ ಅಲ್ಲಿ. ಸೊ ಗೈಸ್, ಇವಾಗ ಬಾಬಾ ಬುಡನ್ಗಿರಿ ಹೋಗೋ ದಾರಿಯಲ್ಲೇ ನಿಮಗೊಂದು ಫಾಲ್ಸ್ ಸಿಗುತ್ತೆ, ಹೊನ್ನಮ್ಮ ಫಾಲ್ಸ್ ಅಂತ. ಸೊ ಇವಾಗ ನಾವು ಅಲ್ಲಿದ್ದೀವಿ. Sol y arena, oh so bright, baila conmigo toda la noche. ಸೊ ಗೈಸ್, ಇಲ್ಲಿ ಹೊನ್ನಮ್ಮ ದೇವಿ ದೇವಸ್ಥಾನದ ವಿಶೇಷತೆ ಏನಂದರೆ, ಯಾರಿಗಾದರೂ ನೀರಿಗೆ ಸಂಬಂಧಿಸಿದ ಕಷ್ಟಗಳಂತ ಇದ್ದರೆ ಅವರು ಇಲ್ಲಿ ಬಂದು ಈ ದೇವಿ ಹತ್ರ ಪ್ರಾರ್ಥಿಸಿದ್ರೆ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ವಿಶೇಷತೆ ಇದೆ. ಹಾಗೆಯೇ ದತ್ತಮಾಲೆ ದತ್ತ ಜಯಂತಿಗೆ ಬರುವಂಥ ಗುರು ದತ್ತಾತ್ರೇಯರು ಅವ್ರು ಧರಿಸುವಂಥ ಮಾಲೆಗಳನ್ನು ನೀವು ನೋಡ್ತಿರ್ಬೋದು. ಅದೇ ಅಲ್ಲಿ ದೇವಸ್ಥಾನ ಇದೆ, ಆದರೆ ಆ ಕಡೆ ಅವರು ಮಾಲೆಗಳನ್ನೆಲ್ಲ ಇಟ್ಟು ಹೋಗ್ತಿದ್ದಾರೆ. ಸೊ ಅಂಥ ಪುಣ್ಯ ಸ್ಥಳ ಆಗಿದೆ ಇದು. ಅದೇ ರೀತಿ ಗಾಳಿಕೆರೆ ಗಂಗಾ ಸ್ಥಾನಕ್ಕೆ ಬರುವಂಥ ಭಕ್ತರು ಮೊದಲಿಗೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಗಾಳಿಕೆರೆಗೆ ಹೋಗ್ತಾರೆ. ಸೊ ಇದೊಂದು ಇಲ್ಲಿನ ವಿಶೇಷತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಹೊನ್ನಮ್ಮ ದೇವಿ ಬಗ್ಗೆ ಇಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. Sol y arena, oh so bright, baila conmigo toda la night. El ritmo suena, can you feel? Move your body. ಸೊ ಗೈಸ್, ಇವಾಗ ಬಾಬಾ ಬುಡನ್ಗಿರಿ ರೀಚ್ ಆಗಿದ್ದೀವಿ. ಫುಲ್ ಫಾಗ್ ಕವರ್ಡ್, ಏನೂ ಕಾಣ್ತಾ ಇಲ್ಲ. ನೋಡಿ, ಹಿಂದ್ಗಡೆ ಜೀಪ್ ಎಲ್ಲ ಇದೆ.
ಸೊ ನಾವು ಒಂದ್ಸಲ ಬಾಬಾ ಬುಡನ್ಗಿರಿ ರೀಚ್ ಆದ ನಂತರ ನಾವು ಮಾಣಿಕ್ಯಧಾರ ಫಾಲ್ಸ್ ಹಾಗೂ ಒಂದು 4 ಪ್ಲೇಸಸ್ ನೋಡೋಕ್ಕೆ ನಾವು ಇಲ್ಲಿಂದ ಜೀಪ್ ತೊಗೊಂಡ್ವಿ. ಸೊ ಪರ್ ಪರ್ಸನ್ ಕಾಸ್ಟ್ ಬಂದುಬಿಟ್ಟು 200 ರುಪೀಸು. ಗೈಸ್ ಇವಾಗ ಶೂಟಿಂಗ್ ಪಾಯಿಂಟ್ ಅಲ್ಲಿ ಸೊ ಅಲ್ಲಿಂದ ಬೈಕ್ ಬರಲಿಕ್ಕೆ ಜೀಪಲ್ಲೇ ಬರ್ತಿದ್ದೆ. ರೋಡ್ಸ್ ಎಲ್ಲ ತುಂಬ ಫುಲ್ ಬ್ಯಾಡ್ ರೋಡ್ಸ್ ಇದೆ. ಸೊ ಇವಾಗ ನಮಗೆ 4 ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಮೊದಲನೇ ಪ್ಲೇಸು ಶೂಟಿಂಗ್ ಪಾಯಿಂಟ್. ಸೊ ಪರ್ ಪರ್ಸನ್ 200 ರುಪೀಸ್ ಹೊಡ್ತಾರೆ ಜೀಪಲ್ಲಿ. ಚೆನ್ನಾಗಿದೆ. ಸೋ ಬ್ಯೂಟಿಫುಲ್. ಹಿಂದ್ಗಡೆ ನೋಡ್ತಿರ್ಬೋದು ಅಲ್ಲೊಂದು ಮರ ಇದೆ. ಸೊ ಅದೇ ಆ ವ್ಯೂ ಪಾಯಿಂಟು. ಸ್ವಲ್ಪ ಈಚೆ ಬರ್ತದೆ ಅಲ್ಲಿ ನೋಡ್ತಿದ್ದೆ, ಇದೇ ವ್ಯೂ ಪಾಯಿಂಟ್. ಇವಾಗ ಜೀಪಿಂದಾನೇ ಇವಾಗ ಮಾಣಿಕ್ಯಧಾರ ಫಾಲ್ಸ್ ಬಂದ್ವಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಮಾಣಿಕ್ಯಧಾರ ಫಾಲ್ಸ್ಗೆ. ಹಿಂದ್ಗಡೆ ಎಲ್ಲ ನೋಡ್ತಿರ್ಬೋದು ಅಂಗಡಿ ಎಲ್ಲ ಇದೆ. ಸೊ ಬರಬೇಕಿದ್ರೆ ಇನ್ನೊಂದು ಲೇಕ್ ಇತ್ತು, ಅದರಲ್ಲೇನು ಶೂಟ್ ತೊಗೊಳ್ಳಿಕ್ಕಾಗಲ್ಲ, ತುಂಬಾ ಫಾಗ್ ಇತ್ತು. ಸೊ ಅದಕ್ಕಾಗಿ ನೋಡ್ತಿರೋದು ಮಾಣಿಕ್ಯಧಾರ ಫಾಲ್ಸ್ ಹೋಗ್ತಾ ಇರೋ ದಾರಿ. ಗೈಸ್ ನಮ್ಮ ಮುಂದೆ ಅದೇ ಮಾಣಿಕ್ಯಧಾರ ಫಾಲ್ಸ್. ಸೊ ಗೈಸ್ ಇವಾಗ ಮಾಣಿಕ್ಯಧಾರ ಫಾಲ್ಸ್ ಎಲ್ಲ ನೋಡಿ ಆಯಿತು. ವೈಶಾಲಿ ಹೇಗೆ ಅನಿಸ್ತು ಫಾಲ್ಸ್? ತುಂಬಾ ಚೆನ್ನಾಗಿದೆ. ಫಾಲ್ಸ್ ಚಿಕ್ಕದಾಗಿರ್ಬೋದು ಬಟ್ ಚೆನ್ನಾಗಿದೆ ಪ್ಲೇಸಸ್ ನೋಡಲಿಕ್ಕೆ. ಬಟ್ ಫಾಗ್ ಇಲ್ದಿದೆ ತುಂಬಾ ಚೆನ್ನಾಗಿರ್ತಿತ್ತು ವ್ಯೂ, ಇನ್ನೂ ಚೆನ್ನಾಗಿರ್ತಿತ್ತು ನೋಡಲಿಕ್ಕೆ. ಇಲ್ಲಿ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬ ಇದೆ ಬಟ್ ಫಾಗ್ ಕವರ್ಡ್ ಆಗಿರೋದ್ರಿಂದ ಏನೂ ಕಾಣ್ತಾ ಇಲ್ಲ. ಸೊ ಮೇ ಬಿ ವಿಂಟರ್ ಟೈಮ್ ಡಿಸೆಂಬರ್ ಜನವರಿ ಮೇ ಬಿ ಆ ಟೈಮಲ್ಲಿ ತುಂಬ ಚೆನ್ನಾಗಿರ್ಬೋದು ನೋಡಲಿಕ್ಕೆ, ಫಾಗ್ ಏನೂ ಇರೋದಿಲ್ಲ. ಬಟ್ ಇವಾಗ ತುಂಬಾ ಫಾಗ್ ಕವರ್ ಆಗಿದೆ ಮತ್ತು ಮಳೆ ಕೂಡ ಬೇರೆ ಇದೆ. ಸೊ ಗೈಸ್ ನಾವು ಬಾಬಾ ಬುಡನ್ಗಿರಿ ಹಾಗೂ ಮಾಣಿಕ್ಯಧಾರ ಫಾಲ್ಸ್ ಎರಡು ನೋಡಿ ಚಿಕ್ಕಮಗಳೂರು ಕಡೆ ವಾಪಸ್ ಹೊರಟ್ವಿ.